Welcome to Modern JavaScript from Beginning. So ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಈ ಪರ್ಟಿಕ್ಯುಲರ್ ಕೋರ್ಸಿಗೆ ಬೇಕಾದಂತಹ ಟೂಲ್ಸ್ ಮತ್ತು ಬ್ರೌಸರ್ ಯಾವುದು ಅಂತ ನೋಡಿದ್ವಿ. ಸೊ ಬೇಸಿಕಲಿ ನಮಗೆ ಬೇಕಾದಿದ್ದದ್ದು ವಿಜುವಲ್ ಸ್ಟುಡಿಯೋ ಕೋಡ್ ಎಂಬ ಒಂದು ಕೋಡ್ ಎಡಿಟರ್, ಅದೇ ತರ ಒಂದು ಬ್ರೌಸರ್ ಬೇಕಿತ್ತು. ಸೊ ನಮಗೆ ಬೇಕಾದದ್ದು ಗೂಗಲ್ ಕ್ರೋಮ್ ಆರ್ ವಾಟ್ ಎವರ್ ವಿ ಆರ್ ಯೂಸಿಂಗ್ ಈಸ್ ಗೂಗಲ್ ಕ್ರೋಮ್. ಸೊ ಅದರ ಸೆಟಪ್ ಬಗ್ಗೆ ನಾವು ನೋಡ್ಕೊಂಡ್ವಿ. ಅದರೊಟ್ಟಿಗೆ ನಾವು ಜಾವಾ ಸ್ಕ್ರಿಪ್ಟ್ ಹೇಗೆ ರನ್ ಆಗುತ್ತೆ, ಬ್ರೌಸರ್ ಅಲ್ಲಿ ಹೇಗೆ ರೆಂಡರ್ ಆಗುತ್ತೆ ಎಂಬುದಾಗಿ ಕೂಡ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಜಾವಾ ಸ್ಕ್ರಿಪ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ಗೋಯಿಂಗ್ ಥ್ರೂ ದ ಬೇಸಿಕ್ಸ್ ಆಫ್ ಜಾವಾ ಸ್ಕ್ರಿಪ್ಟ್. ಸೊ ಈ ಪರ್ಟಿಕ್ಯುಲರ್ ಒಂದು ಸೀರೀಸ್ ಆಗಿರುತ್ತೆ. ಈ ಸೀರೀಸ್ ಅಲ್ಲಿ ಇದು ಮೊದಲನೇ ವಿಡಿಯೋ ಆಗಿದ್ದು. ಸೊ ವಿ ಆರ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ಒಂದು ಜಾವಾ ಸ್ಕ್ರಿಪ್ಟ್ ಅಪ್ಲಿಕೇಶನ್ ಅನ್ನು ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಓಪನ್ ಮಾಡಬಹುದು, ಹೇಗೆ ಅದನ್ನು ಯುಟಿಲೈಸ್ ಮಾಡಬಹುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ಈ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಒಂದು ಬ್ಯೂಟಿಫುಲ್ ಆಗಿರುವ ಕೆಲವು ಎಕ್ಸ್ಟೆನ್ಷನ್ಸ್ ಇದೆ ಬೈ ಡಿಫಾಲ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಇನ್ಬಿಲ್ಟ್ ಆಗಿ ಬಂದದ್ದು. ಸೊ ನಾವು ಈ ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ಅಲ್ಲಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಫ್ಯೂ ಆಫ್ ದೀಸ್ ಪರ್ಟಿಕ್ಯುಲರ್ ಎಕ್ಸ್ಟೆನ್ಷನ್. ಈ ಪರ್ಟಿಕ್ಯುಲರ್ ಎಕ್ಸ್ಟೆನ್ಷನ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಅದರ ಯೂಸ್ ಏನು ಎಂಬುದಾಗಿ ನಾವು ಅದರ ಯೂಸ್ ಮಾಡುವಾಗ ನೋಡುವ. ಅದಕ್ಕಿಂತ ಮುಂಚೆ ಯಾವ್ದೆಲ್ಲ ಎಕ್ಸ್ಟೆನ್ಷನ್ಸ್ ನಾವು ಈ ಪರ್ಟಿಕ್ಯುಲರ್ ಕೋರ್ಸಿಗೆ ಯೂಸ್ ಮಾಡ್ತಿದ್ದೇವೆ ಅಂತಾಗಿ ಜಸ್ಟ್ ನೋಡುವ. ಸೊ ನಿಮ್ಮ ಪ್ಯಾನ್ ಅಲ್ಲಿ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಕ್ಲಿಕ್ ಆನ್ ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡಿದ ನಂತರ ದ ಫಸ್ಟ್ ಎಕ್ಸ್ಟೆನ್ಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಲೈವ್ ಸರ್ವರ್. ಓಕೆ, ಲೈವ್ ಸರ್ವರ್ ಎಂಬ ಒಂದು ಎಕ್ಸ್ಟೆನ್ಷನ್ ಅನ್ನು ನಾವು ಯೂಸ್ ಮಾಡ್ತಿದ್ದೇವೆ. ಯು ಕ್ಯಾನ್ ಕ್ಲಿಕ್ ಆನ್ ಇಟ್. ಕ್ಲಿಕ್ ಮಾಡಿದ ನಂತರ ನನ್ನ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಲೈವ್ ಸರ್ವರ್ ಇನ್ಸ್ಟಾಲ್ ಆಗಿದ್ರಿಂದ ಇಲ್ಲಿ ನನಗೆ ಇನ್ಸ್ಟಾಲ್ ಎಂಬ ಆಪ್ಷನ್ ಕಾಣಲ್ಲ. ಸೊ ನೀವು ವಿಜುವಲ್ ಸ್ಟುಡಿಯೋ ಕೋಡಿಗೆ ಹೊಸದಾಗಿದ್ರೆ ಯು ವಿಲ್ ಬಿ ಗೆಟಿಂಗ್ ಅನ್ ಇನ್ಸ್ಟಾಲ್ ಬಟನ್. ಇಫ್ ಯು ಹ್ಯಾವ್ ನಾಟ್ ಇನ್ಸ್ಟಾಲ್ ಲೈವ್ ಸರ್ವರ್ ಇನ್ ಯುವರ್ ವಿಜುವಲ್ ಸ್ಟುಡಿಯೋ ಕೋಡ್, ಯು ವಿಲ್ ಬಿ ಗೆಟಿಂಗ್ ಅ ಇನ್ಸ್ಟಾಲ್ ಬಟನ್. ಜಸ್ಟ್ ಕ್ಲಿಕ್ ಆನ್ ಇನ್ಸ್ಟಾಲ್ ಅಷ್ಟೇ, ಬೇರೆ ಏನು ಇದನ್ನು ಜಾಸ್ತಿ ಮಾಡುವಾಗಿಲ್ಲ. ಸೊ ನೆಕ್ಸ್ಟ್ extension what we are going to use is something called as bracket pair colorizer. So idra importance kuda ನಾವು ನೋಡುವ, live server importance kuda ನಾವು ನೋಡುವ. So ಅದನ್ನು ಕೂಡ you can install. So we don't want much of the extension because ನಾವಿಲ್ಲಿ ಯಾವುದೇ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ ಅನ್ನು ಯೂಸ್ ಮಾಡ್ತಿಲ್ಲ, ನಾವು ಬರೀ ವನಿಲಾ ಜಾವಾಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೇವೆ. ಸೊ ಅದರ ಕಾರಣ we are not using much of extensions. ಸೊ ನಾವು ನಮ್ಮ ಫ್ಯೂಚರ್ ಕೋರ್ಸ್ ಅಲ್ಲಿ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ ಇದು ಕೋರ್ಸ್ ಅಲ್ಲಿ ಕಲಿಯುವಾಗ, ರಿಯಾಕ್ಟ್ ಅಥವಾ ಆಂಗ್ಯುಲರ್ ಅನ್ನು ಕಲಿಯುವಾಗ ನಾವು ಇದಕ್ಕಿಂತ ಅಡ್ವಾನ್ಸ್ಡ್ ಆದಂತಹ ಎಕ್ಸ್ಟೆನ್ಷನ್ ಅನ್ನು ಕೂಡ ಯೂಸ್ ಮಾಡಬಹುದು. ಸೊ ದಟ್ಸ್ ವೈ ಐ ರಿಯಲಿ ಲವ್ ದಿಸ್ ಕೋಡ್ ಎಡಿಟರ್. ಯಾಕಂತ ಹೇಳಿದ್ರೆ ಇದರಲ್ಲಿ ಬೇಕಾದದ್ದು ಎಲ್ಲ ಇದೆ. ಐ ಮೀನ್ ಒಂದು ಡೆವಲಪರ್ಗೆ ಏನು ಬೇಕು, ಒಂದು ಡೆವಲಪರ್ಗೆ ಅವರ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಬೇಕಂತಹ ಎಕ್ಸ್ಟೆನ್ಷನ್ಸ್ ಇವು ಜಸ್ಟ್ ನೋಡಬಹುದು. ನಿಮ್ಗೆ ಸುಮಾರು ಐ ಮೀನ್ ಇಟ್ಸ್ ಎ ಹ್ಯೂಜ್ ಓಷನ್ ಆಫ್ ಎಕ್ಸ್ಟೆನ್ಷನ್ ಇಟ್ ಸೆಲ್ಫ್. ಸೊ ಪರ್ಟಿಕ್ಯುಲರ್ ಜಾವಾ ಸ್ಕ್ರಿಪ್ಟ್ಗೆ ಅಂತ ಹೇಳಿ ಅಲ್ಲ, ನಿಮ್ಮ PHP ಗಾಗ್ಲಿ, ಪೈಥನ್ಗಾಗ್ಲಿ, C# ಗಾಗ್ಲಿ, you have hell lot of things here. So just Visual Studio just ನೋಡ್ಕೊಳ್ಳಿ, try to understand. ಅದರಲ್ಲಿ ಅವರು ಅದರ ಬಗ್ಗೆ ಡಾಕ್ಯುಮೆಂಟೇಶನ್ ಕೂಡ ಕೊಟ್ಟಿದ್ದಾರೆ. You can just see this and you can understand and you can make use of in your future projects. Yeah. So ಇದು extension ಬಗ್ಗೆ. So after extension, now we are going to open a folder. Okay, ನಾವೀಗ ನಮ್ಮ ಹೊಸ ಜಾವಾ ಸ್ಕ್ರಿಪ್ಟ್ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಅನ್ನು VS ಕೋಡ್ ಅಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಸೊ ನಾನು ಆಲ್ರೆಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೇನೆ ನನ್ನ ಡೆಸ್ಕ್ಟಾಪ್ ಅಲ್ಲಿ. ಅದು ಡೆಸ್ಕ್ಟಾಪ್ ಅಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ, ನಿಮ್ಗೆ ನಿಮ್ಮ ಯಾವ ಫೋಲ್ಡರ್ ಸ್ಟ್ರಕ್ಚರ್ ಅಲ್ಲಿ ಕೂಡ ಅದನ್ನು ಇಡಬಹುದು. ಸೊ ನಾನು ಫೈಲ್ಗೆ ಹೋಗ್ತಿದ್ದೇನೆ. ಯು ಹ್ಯಾವ್ ಆಪ್ಷನ್ ಕಾಲ್ಡ್ ಆಸ್ ಓಪನ್ ಫೋಲ್ಡರ್. ಅಂಡ್ ಆಸ್ ಐ ಟೋಲ್ಡ್, ನನ್ನ ಅಪ್ಲಿಕೇಶನ್ ನನ್ನ ಡೆಸ್ಕ್ಟಾಪ್ ಅಲ್ಲಿ ಇದೆ. ಡೆಸ್ಕ್ಟಾಪ್ ಅಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಐ ಹ್ಯಾವ್ ಫೋಲ್ಡರ್ ಕಾಲ್ಡ್ ಆಸ್ ಸ್ಯಾಂಡ್ ಬಾಕ್ಸ್. ಸೊ ಆ ಸ್ಯಾಂಡ್ ಬಾಕ್ಸ್ ಫೋಲ್ಡರ್ ಅನ್ನು ಕ್ಲಿಕ್ ಮಾಡ್ತೇನೆ. ಅದು ನಿಮ್ಮ ಲೊಕೇಶನ್ ಗೆ ಹೋಗ್ಬೋದು. ಈಗ C ಡ್ರೈವ್ ಅಲ್ಲಿ ಆದ್ರೆ C ಡ್ರೈವ್ ಗೆ ಹೋಗ್ಬೋದು, ಡಾಕ್ಯುಮೆಂಟ್ಸ್ ಆದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗ್ಬೋದು, D ಅಲ್ಲಿ ಆದ್ರೆ D. ಇಟ್ಸ್ ಆಲ್ ಡಿಪೆಂಡ್ ಆನ್ ಯು. ಅದಾದ ನಂತರ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಅನ್ನು ಕ್ಲಿಕ್ ಮಾಡಬಹುದು. ಸೊ ಅದನ್ನು ಕ್ಲಿಕ್ ಮಾಡುವಾಗ ಸೊ ಯುವರ್ ವಿಜುವಲ್ ಸ್ಟುಡಿಯೋ ಕೋಡ್ ವಿಲ್ ಓಪನ್ ದಟ್ ಪರ್ಟಿಕ್ಯುಲರ್ ಆಪ್. ಆ ಪರ್ಟಿಕ್ಯುಲರ್ ಆಪ್ ಅನ್ನು ಅಥವಾ ಪರ್ಟಿಕ್ಯುಲರ್ ಫೋಲ್ಡರ್ ಅನ್ನು ನಮ್ಮ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ತದೆ. ಸೊ ಓಪನ್ ಮಾಡುವಾಗ ಸೊ ಇಟ್ಸ್ ಅನ್ ಎಂಟಿ ಫೋಲ್ಡರ್, ಒಂದು ಎಂಟಿ ಫೋಲ್ಡರ್, ಅದರಲ್ಲಿ ಯಾವುದೇ ಫೈಲ್ಸ್ ಇಲ್ಲ, ಏನೂ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಅವರ್ ಫಸ್ಟ್ ಪೀಸ್ ಆಫ್ ಜಾವಾ ಸ್ಕ್ರಿಪ್ಟ್ ಕೋಡ್. ನಾವು ನಮ್ಮ ಫಸ್ಟ್ ಜಾವಾ ಸ್ಕ್ರಿಪ್ಟ್ ಕೋಡ್ ಅನ್ನು ಈಗ ಇಲ್ಲಿ ಬರಿತಾ ಇದ್ದೇವೆ. ಸೊ ಜಾವಾ ಸ್ಕ್ರಿಪ್ಟ್ ನಿಮ್ಗೆಲ್ಲ ಗೊತ್ತಿದೆ ಬ್ರೌಸರ್ ಅಲ್ಲಿ ರನ್ ಆಗುತ್ತೆ ಅಂತ. ಸೊ ಬ್ರೌಸರ್ ಅಲ್ಲಿ ರನ್ ಆಗ್ಬೇಕಾದ್ರೆ
you should be knowing where it is running ಅಂತ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕೆಲವು ಫೈಲ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಸೋಣ. ಸೊ ಯಾಕೆ ಈ ಫೈಲ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಸೋದು ಅಂತ ಹೇಳಿದ್ರೆ, ಬಿಕಾಸ್ ವಿ ವಾಂಟ್ ಟು ಗೆಟ್ ಹೌ ಹೇಗೆ ಜಾವಾ ಸ್ಕ್ರಿಪ್ಟ್ ಸ್ಕ್ರೀನಿಗೆ ರೆಂಡರ್ ಆಗುತ್ತೆ ಅಂತೇಳಿ ನೋಡ್ಲಿಕ್ಕೆ ಅವಶ್ಯಕತೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಅಲ್ಲಿ ಅಥವಾ ನಿಮ್ಮ ಬ್ರೌಸರ್ ಅಲ್ಲಿ ಏನಾದ್ರೂ ರೆಂಡರ್ ಆಗ್ಬೇಕಿದ್ರೆ ಯು ಶುಡ್ ಹ್ಯಾವ್ ಅ HTML ಕೋಡ್ ಇನ್ಸೈಡ್ ದಟ್. ಎಲ್ಲರಿಗೂ ಗೊತ್ತಿದೆ ಇದು ನಮ್ಮ HTML ಕೋರ್ಸ್ ಅಲ್ಲ, ಸೊ ಅದ ಕಾರಣ ನಾನು HTML ಬಗ್ಗೆ ಜಾಸ್ತಿ ಮಾತಾಡೋದು ಇಲ್ಲ. ಸೊ ವಿ ಆರ್ ಕಮಿಂಗ್ ಅಪ್ ವಿತ್ HTML and CSS course too. So first what you can do is you have create a file called as index.html. index.html ಎಂಬುದಾಗಿ ಒಂದು ಫೈಲ್ ಅನ್ನು ನೀವು ಕ್ರಿಯೇಟ್ ಮಾಡುವುದು. ಸೊ ಐ ವಿಲ್ ಶೋ ಅ ಮ್ಯಾಜಿಕ್ ಹಿಯರ್. ಸೊ ನಾನು ಒಂದು ಪೀಸ್ ಆಫ್ ಲೈನ್ ಕೋಡ್ ಬರೆಯದೆ ಐ ಗಾಟ್ 11 ಲೈನ್ಸ್ ಆಫ್ ಕೋಡ್. ಸೊ ಹೌ ಇಸ್ ದಟ್ ಪಾಸಿಬಲ್, ರೈಟ್? ಯು ಮೈಟ್ ಬಿ ಫೆಮಿಲಿಯರ್ ವಿತ್ ದೀಸ್ ಪೀಸ್ ಆಫ್ ಲೈನ್. ಯಾಕೆ ಹೇಳಿದ್ರೆ ಇದು HTML, ದೀಸ್ ಆರ್ ಕಾಲ್ಡ್ as HTML ಮಾರ್ಕಪ್ಸ್. ಸೊ ಎಲ್ಲ ವೆಬ್ ಅಪ್ಲಿಕೇಶನ್ ಅಲ್ಲಿ HTML ಕೋಡ್ ಅಲ್ಲಿ ಬೇಕಾದಂತಹ ಟ್ಯಾಗ್ಸ್ ಇದಲ್ಲ. ಡಾಕ್ ಟೈಪ್ ಇದೆ, HTML ಇದೆ, ಹೆಡ್ ಟ್ಯಾಗ್ಸ್ ಇದೆ, ಮೆಟಾ ಟ್ಯಾಗ್ಸ್ ಇದೆ, ಟೈಟಲ್ ಟ್ಯಾಗ್ಸ್ ಇದೆ, ಬಾಡಿ ಟ್ಯಾಗ್ಸ್ ಇದೆ. ಸೊ ಇದು ಹೇಗೆ ಬಂತು, ರೈಟ್? ಸೊ ಕೈಂಡ್ ಆಫ್ ಈಸಿ ಹಿಯರ್. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, VS Code comes with another kind of a cool extension called as emit. emit ಎಂಬ ಒಂದು ಎಕ್ಸ್ಟೆನ್ಷನ್ ಯೂಸ್ ಮಾಡ್ತದೆ Visual Studio Code. ಸೊ ಏನ್ ಮಾಡುದು ಅಂತ ಹೇಳಿದ್ರೆ, ಕ್ಲಿಕ್ ಆನ್ ಎಕ್ಸ್ಕ್ಲಮೇಷನ್ ಅಂತ ಹೇಳಿದ್ರೆ Shift and 1, ನಿಮ್ಮ ನಂಬರ್ 1 ಇದೆ ಅಲ್ಲ, ಆ ನಂಬರ್ 1 ಅನ್ನು ಶಿಫ್ಟ್ ಯೂಸ್ ಮಾಡಿ ಹಿಡ್ಕೊಂಡ್ರೆ ಎಕ್ಸ್ಕ್ಲಮೇಷನ್ ಬರುತ್ತೆ. ಅದಾದ ನಂತರ ಟ್ಯಾಬ್, ಯು ಹ್ಯಾವ್ ಟು ಕ್ಲಿಕ್ ಆನ್ ಟ್ಯಾಬ್, ಯು ವಿಲ್ ಬಿ ಗೆಟಿಂಗ್ ದಿಸ್ ಪರ್ಟಿಕ್ಯುಲರ್ ಡೇಟಾ. ಸರಿಯಾ? ಸೊ ವಾಟ್ ಆರ್ ವಿ ರೈಟಿಂಗ್? ವಿ ಆರ್ ರೈಟಿಂಗ್ welcome to JavaScript. I know most of you guys already know this because ನೀವು ಆಲ್ರೆಡಿ ಇದರಲ್ಲಿ ವರ್ಕ್ ಮಾಡಿದ್ದೀರಿ, ವೆಬ್ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತ ತಿಳ್ಕೊಳ್ತಿದ್ದೇನೆ. HTML. Here also we'll write welcome to the world of JavaScript. Okay. Bear me with my writing, guys. I'm like kind of a very good in terms of handwriting or in terms of spellings. I mean, my handwriting is very good in my browser. But that's what I can say. But I'm spelling wise, I literally sucks. So yeah, we'll save this. ಸೊ ನಾವೀಗ ನಮ್ಮ ಫಸ್ಟ್ ಆಗಿರೋ ಒಂದು HTML ಕೋಡ್ ಅನ್ನು ಬರೆದ್ವಿ. ಸೊ ನಾವೀಗ HTML ಕೋಡ್ ಅನ್ನು ಬರೆದ ನಂತರ, ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ನಾರ್ಮಲ್ ಹೌ ಡು ಯು ರನ್ ಅನ್ HTML ಫೈಲ್? ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ನಮ್ಮ ಫೋಲ್ಡರ್ ಸ್ಟ್ರಕ್ಚರ್ಗೆ ಹೋಗ್ತೇವೆ. ಫೋಲ್ಡರ್ ಸ್ಟ್ರಕ್ಚರ್ಗೆ ಹೋಗಿ ಆ ಫೈಲ್ ಅನ್ನು ನಾವು ರೈಟ್ ಕ್ಲಿಕ್ ಮಾಡಿ ವಿ ಓಪನ್ ದಟ್ ಇನ್ ದ ಬ್ರೌಸರ್, ರೈಟ್? ಆದ್ರೆ ನಾವ್ ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, we have already used an extension called as live server. So live server ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, if your live server is already installed, right click ಮಾಡಿ, you have an option called as open with live server. So ಅದನ್ನು click ಮಾಡಿ. When you open and click that with live server, you can go to your browser and it is already showing welcome to the world of JavaScript. Correct? Which is cool. ಯಾಕಂತ ಹೇಳಿದ್ರೆ, ಯು ನಿಡ್ ನಾಟ್ ಗೋ ಟು ದ ಫೋಲ್ಡರ್ ಸ್ಟ್ರಕ್ಚರ್ ಗೆ ಹೋಗಿ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡುವಕ್ಕಿಂತ ಯು ಆರ್ ಆಲ್ರೆಡಿ ಗೆಟಿಂಗ್ ದಟ್ ಇನ್ ಯುವರ್ ಬ್ರೌಸರ್. ಆಟೋಮ್ಯಾಟಿಕ್ ಆಗಿ ಅದು ಓಪನ್ ಮಾಡಿ ನಿಮ್ಗೆ ಕೊಡುತ್ತೆ. ಓಕೆ, ಅಂಡ್ ಯು ಆಲ್ಸೋ ಗೆಟಿಂಗ್, ನೌ ಯು ಆರ್ ರನ್ನಿಂಗ್ ಯುವರ್ HTML ಫೈಲ್ ಇನ್ ಯುವರ್ ಲೋಕಲ್ ಹೋಸ್ಟ್. ನೀವೊಂದು ಹೋಸ್ಟ್ ಮಾಡಿದಿರಿ, ಅದಾದ ನಂತರ index.html ರನ್ ಆಗುತ್ತೆ. ಓಕೆ, ಕಮ್ ಬ್ಯಾಕ್. ಸೊ ಒಂದು ಚೇಂಜಸ್ ಮಾಡುವ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಜಾವಾಸ್ಕ್ರಿಪ್ಟ್ ಅಂಡ್ ಹ್ಯಾವ್ ಫನ್ ಅಂತ ಬರೆಯುವ. Save it, go to your browser. Yes, it's already showing welcome to the world of JavaScript and have fun. You need not refresh. You refresh ಮಾಡಬೇಕಾದ ಅವಶ್ಯಕತೆ ಇಲ್ಲ. If you're using live server, you need not refresh. This is something called as hot reload. ಇದಕ್ಕೆ hot reload ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, so whatever changes you do here, if you save, automatically that will replicate in your browser. So that is something called as hot reload. So this is the use of our first extension, that is live server. Okay, so cool, you have written your first HTML piece of code. So ಇನ್ನೇನ್ ಮಾಡುವ ಅಂತ ಹೇಳಿದ್ರೆ, we'll try to add a bit of JavaScript. So ಮೊದಲನೆಯಾದ JavaScript ಅನ್ನು ಇದಕ್ಕೆ ಆಡ್ ಮಾಡುವ. So ಹೇಗೆ ಮಾಡುವ ಅಂತ ಹೇಳಿದ್ರೆ, we'll try to add a bit of JavaScript. So to use a JavaScript ನಿಮ್ಮ HTML ಫೈಲ್ ಒಳಗೆ, if you want to use a JavaScript file, so basically why do you use a JavaScript file? To manipulate your HTML and CSS. So ನಿಮ್ಮ HTML ಮತ್ತೆ CSS ಅನ್ನು ಡೈನಾಮಿಕ್ ಮಾಡ್ಲಿಕ್ಕೆ you use JavaScript. So before using that, we'll try to
ಅದನ್ನೆಲ್ಲ ಅರ್ಥ ಮಾಡೋಕ್ಕಿಂತ ಮುಂಚೆ ವಿಲ್ ಟ್ರೈ ಇಟ್ ವಿತ್ ಸಮ್ ಎಕ್ಸಾಂಪಲ್ಸ್. ಸೊ ವೆನ್ ಯು ಆರ್ ಯೂಸಿಂಗ್ a JavaScript piece of code inside your HTML, you should start with the script tag. Okay, you script tag and start ಮಾಡಬೇಕು. Script tag open and close. Okay, inside the script tag we'll write alert hello. Okay, save it. We save it. We go back to the browser and we get hello. Right, so we are getting this piece of code here telling hello. Clear? So this is how we do, and this is how we render our JavaScript inside our HTML. So this is the JavaScript piece of code which we are writing inside our HTML. So next thing what we can do is, but involving a big kind of a JavaScript code inside your HTML is not good. Be it a single application, you can make use of that. But when you are using a huge chunk of JavaScript code, now adannu nama HTML olaga hakodu, it's not recommended. So what we do is we create a new file called as app.js, and we try to put all our JavaScript inside this app.js, and we'll keep only the HTML here. So what we can do is we can remove this piece of code here, go to app.js, just paste it. Sorry, one second, I just removed here. Okay, we'll write it here, alert hello world. Okay, save this. We'll go back to our index.html. Now we don't want this script tag like this. So what do we want is, we want to make sure that our JavaScript is in a different file. ನಮ್ಮ index.html ಒಂದು ಫೈಲ್ ಅಲ್ಲಿ ಇದೆ, ನಮ್ಮ app.js JavaScript ಕೋಡ್ ಇನ್ನೊಂದು ಫೈಲ್ ಅಲ್ಲಿ ಇದೆ. ಸೊ ನಾವು ಈ ಎರಡು ಫೈಲ್ಗಳ ಮಧ್ಯೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ದಿಸ್ ಕನೆಕ್ಷನ್ ಇಸ್ ಆಲ್ ಅಬೌಟ್? ಸೊ ನಾವು ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ವಿ ಆರ್ ಟ್ರೈಂಗ್ ಟು connect these two files by telling script source is equal to app.js. Script source is equal to app.js, and then save. Okay, then save. Go back to your terminal. I guess there is some issue here. Okay, so we are getting hello world. So hello world, welcome to the world of JavaScript. I think last time it was not showing. I don't know, live server might be having any kind of issue. So we are getting the output now. So welcome to the world of JavaScript, and also it's showing hello world. Clear? So this is how you embed your app.js and your index.html. So this is how, guys, ನೀವು ಇಲ್ಲಿ ನಿಮ್ಮ ಮೊದಲನೇ ಆದ JavaScript piece of code ಅನ್ನು already ಬರೆದು ಆಯ್ತು. Okay, so the next thing what are we going to try is, now ನಾನು ಹೇಳಿದ್ದು already JavaScript ನಿಮ್ಮ browser ಅಲ್ಲಿ ರನ್ ಆಗ್ತದೆ ಅಂತ ಹೇಳಿದ್ರೆ, so we'll go to our browser, we'll right click here. One second. Open a new tab here. Okay, so we'll open the console now. So ಇಲ್ಲಿ ನಾವೀಗ console ಅನ್ನು open ಮಾಡಿದ್ವಿ. So once we open the console, so this is where your JavaScript code runs actually. ಇದು ನಮ್ಮ elements ಆಗಿರುತ್ತೆ, ಇದು ನಮ್ಮ console ಆಗಿರುತ್ತೆ. ಇಲ್ಲಿ ನಮ್ಮ JavaScript code actually run ಆಗುವಂತದ್ದು. So if you write 4 here and click enter, you will get 4. So you'll return that particular value, 4 ಅಂತ return ಮಾಡಬಹುದು. Okay, and if you write 4 plus 4, sorry, 4 plus 4, you'll get 8. Okay, so any kind of arithmetic operations you can do. So this is kind of very important. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕ್ರೋಮಿಗೆ ಹೋಗಿ you can right click and you can go to inspect. You will get this particular pan, and you can go to your console and you can write whatever you want here in that particular console. Okay, so ಇಲ್ಲಿ ಕೂಡ ನಿಮ್ಮ JavaScript ಅನ್ನು ನಿಮಗೆ ರನ್ ಮಾಡಬಹುದು. For example, you have alert 1 2 3, so you'll get alert 1 2 3 here. So that is again important.
trying to understand that is important here again. So next thing what we can do is, you have something called as document. We'll come to all that. You have something called as document. Okay, so document ide. So document is an object. So you click madidre, you'll get a list of documents which is there, the body part, the head part of your application and everything. So basically it deals with that. So just ಇದೇ ನಾನು ಹೇಳ್ತಾ ಇರೋದು, ನಿಮ್ಮ ಕನ್ಸೋಲ್ ಅಲ್ಲಿ ಕೂಡ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ರನ್ ಮಾಡಬಹುದು. ಸೊ ದಿಸ್ ಇಸ್ ನಾಟ್ ರೆಕಮೆಂಡೆಡ್, ಆದ್ರೂ ನಿಮ್ಮ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ಇಲ್ಲಿ ರನ್ ಮಾಡಬಹುದು ಎಂಬುದಾಗಿ ಇಲ್ಲಿ ತೋರಿಸಲಿಕ್ಕೆ ಆಗುತ್ತೆ. ಸೊ ವಿಲ್ ಕಮ್ ಬ್ಯಾಕ್ ಟು ದ ಕೋಡ್. ವಿಲ್ ಗೋ ಟು ಅವರ್ app.js. So what we will do is we'll try to solve something. Okay, so we'll comment this. So normally how do we comment in JavaScript is by using two slashes. I mean, sorry, two slashes. That means it's commenting. Yeah, we have commented that. And the next thing what we can do is, so we'll try to log something on our console. So what do you mean by consoling to the log? So we are, you know that this is a console. So whatever output we want to show it here, we have to show it inside our console. So that is what we are going to do now. So what we can do is console.log of 1 2 3. Yeah, 1 2 3, save, go back, you'll get 1 2 3. Okay, you'll get that 1 2 3 in your console. So whatever you console log, that whatever you write inside that particular console.log function, the data will be rendered here inside your console. Okay, now next thing is, we will console log micro degree. Okay, we are console logging a string here now. Save it, go it. Check the difference here. 1 2 3 is in your blue and micro degree is in black. Okay, so the numbers will be represented. ನಿಮ್ಮ numbers ಯಾವತ್ತು ಬ್ಲೂ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ ಕನ್ಸೋಲ್ ಅಲ್ಲಿ, ನಿಮ್ಮ ಸ್ಟ್ರಿಂಗ್ ಯಾವತ್ತು ಬ್ಲಾಕ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ ನಿಮ್ಮ ಕನ್ಸೋಲ್ ಅಲ್ಲಿ. Okay, okay, now if you want console.log of true, ಈಗ ನಾವು boolean values ಮಾಡೋದು ಅಂತಿದ್ರೆ, we'll come back to all these data types. So we'll get blue also for boolean true values. Now for example, ಈಗ ನಿಮ್ಗೆ ಬೇಕಾದ್ರೆ you can do something called as where greeting. I'll tell you all this. Where greeting is equal to hello. Okay, now what you're doing is console.log of greetings. Okay, console.log of greetings, save, go here, and you'll get hello. ಯಾಕಂತ ಹೇಳಿದ್ರೆ you are storing this particular hello inside your variable greeting. ಸೊ ಈ hello ಅನ್ನು ನೀವು greeting ಒಳಗೆ ಸ್ಟೋರ್ ಮಾಡ್ತೀರಿ, ಆ greeting ಅನ್ನು ನೀವು ಲಾಗ್ ಮಾಡ್ತಾ ಇದ್ದೀರಿ. ಸೊ ಆಫ್ ಕೋರ್ಸ್ hello ಪ್ರಿಂಟ್ ಆಗಲೇಬೇಕು. ಸೊ ನೆಕ್ಸ್ಟ್, just don't mind guys, just ನೋಡ್ಕೊಳ್ಳಿ ಅಷ್ಟೇ. This is something called as array. We will discuss everything in depth. We will discuss variables, we will discuss arrays and everything. So this is just to show you how you can console.log array values. Yes, you will get an array and you can go through individual array, and these are called as the indices, or these are called as the indexes of that particular array. ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಎಷ್ಟನೇ ಪೊಸಿಷನ್ ಅಲ್ಲಿ ಸ್ಟೋರ್ ಆಗಿದೆ ಎಂಬುದಾಗಿ ಈ ವ್ಯಾಲ್ಯೂಸ್ ಹೇಳ್ತದೆ ನಿಮಗೆ. Okay, the 0 1 2 3 values. So array can also be shown like this. And the next thing, you can also show the object console.log and yeah, A1, B2 and C3. So save this, you will get A1, B2 and C3. Okay, so these are the cool stuffs which you can do. This is just getting into your JavaScript. Okay, so probably this is enough for this particular video. So in the what did we learn in this? ನಾವೇನೆಲ್ಲ ಕಲ್ತ್ವಿ? So we started with index.html. ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಅನ್ನು ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಓಪನ್ ಮಾಡಿದ್ವಿ. ಓಪನ್ ಮಾಡಿದ ನಂತರ we written our first piece of code. ಅದಾದ ನಂತರ ನಾವು ಮೊದಲನೇ ಆದ ನಮ್ಮ ಸ್ಕ್ರಿಪ್ಟ್ ಅನ್ನು ಬರೆದ್ವಿ. we wrote our first piece of JavaScript. ಅದಾದ ಮೇಲೆ ನಾವು app.js ಗೆ ಹೋದ್ವಿ. app.js ಅಲ್ಲಿ we tried to connect index.html and app.js. ಅದೆರಡು ಕನೆಕ್ಟ್ ಮಾಡಿದ ನಂತರ ನಾವು ನಮ್ಮ JavaScript ಅನ್ನು ಸಪರೇಟ್ ಆಗಿ ಬರೆದ್ವಿ. ಬರೆದ ನಂತರ we went to our browser, we did few stuffs inside the particular browser ಒಳಗೆ ಮಾಡಿದ್ವಿ, and then we tried to figure out JavaScript ಎಲ್ಲಿ ರನ್ ಆಗುತ್ತೆ, ಹೇಗೆ ರನ್ ಆಗುತ್ತೆ, and we did few functionalities. So in the next video we'll be starting with variables. Now variables in the start ಮಾಡುವ. So this is just to get the hang out of JavaScript. Next video in the we are starting with variables, then we are starting with
template literals. We are starting with strings, arrays, objects, and few cool stuffs. Okay guys, so if you really found this video informative, ನಿಮ್ಗೆ ಇದು ಈ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಫೀಲ್ ಆದ್ರೆ feel free to feel free to like, subscribe, and share this particular video. And yeah, see you in the next video. Thank you so much.